ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಹಾರ್ಜೇನಹಳ್ಳಿಯಲ್ಲಿ ಕೋಮು ಸೌಹಾರ್ದತೆ ತೋರುವ ಇಫ್ತಾರ್ ಕೂಟ. ಸುದ್ದಿಯ ವಿವರ. ಕೋಲಾರ ತಾಲೂಕು ವೇಮಗಲ್ ಹೋಬಳಿಯ ಹಾರ್ಜೇನಹಳ್ಳಿಯಲ್ಲಿ ಶನಿವಾರ ಬೆನ್ನಹುರಿ ವಿಕಲಚೇತನ ಜಿಲ್ಲಾಧ್ಯಕ್ಷ ಹಾಗೂ ಅಂಗವಿಕಲರಾದ ಹಾರ್ಜೇನಹಳ್ಳಿ ಚೆನ್ನಕೇಶವರ ಮತ್ತು ಅವರ ಕುಟುಂಬದವರಿಂದ ಗ್ರಾಮದ ಮಸೀದಿಯಲ್ಲಿ ಇಫ್ತಾರ್ ಕೂಟವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾವು ಎಲ್ಲ ಸಮುದಾಯದವರನ್ನು ಒಂದಾಗಿ ಕಾಣುತ್ತೇವೆ. ಎಲ್ಲ ಸಮುದಾಯದವರನ್ನು ಜೊತೆಗೂಡಿ ಒಂದಾಗಿ ಬಾಳಬೇಕಾಗಿದೆ. ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಒಂದೇ ಎಂಬ ಸಂದೇಶ ನೀಡಬೇಕು. ಸಹಬಾಳ್ವೆಯಿಂದ ಜೀವನ ಸಾಗಿಸಿ ಸುಂದರವಾದ ಸಮಾಜ ಕಟ್ಟುವ ಕೆಲಸ ಮಾಡಬೇಕಾಗಿದೆ. ದೇಶವನ್ನು ಕಟ್ಟಲು ಅಭಿವೃದ್ಧಿಯತ್ತ ಸಾಗಲು ಎಲ್ಲ ಸಮುದಾಯದವರು ಬೇಕಾಗಿದೆ. ಬೇರೆ ಯಾವುದೇ ಲಾಭಕ್ಕಾಗಿ ಅಥವಾ ಜನರ ಮೆಚ್ಚುಗೆಗಾಗಿ ಮುಂದಾಗುವುದಿಲ್ಲ. ಹಲವಾರು ವರ್ಷಗಳಿಂದ ಸಾಮಾಜಿಕ ಸೇವೆ ಮಾಡುತ್ತಾ ಬಂದಿರುವೆ. ಮುಂದಿನ ದಿನಗಳಲ್ಲಿಯೂ ಸಮಾಜ ಸೇವೆಗಳನ್ನು ನನ್ನ ಕೈಲಾದಷ್ಟು ಮಟ್ಟಿಗೆ ಮಾಡುತ್ತೇನೆ. ಸತತವಾಗಿ 1 ತಿಂಗಳ ಕಾಲ ಮುಸ್ಲಿಂ ಬಾಂಧವರು ಉಪವಾಸ ಆಚರಿಸುತ್ತಿದ್ದು, ದೇಶಕ್ಕೆ ಹಾಗೂ ಎಲ್ಲ ಮನುಕುಲಕ್ಕೆ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಾರ್ಜೇನಹಳ್ಳಿ ಮಸೀದಿಯ ಕಾರ್ಯದರ್ಶಿ ಆಸಿಫ್ ಖಾನ್ ಹಾಗೂ ಸುತ್ತಮುತ್ತಲಿನ ಮುಸ್ಲಿಂ ಬಾಂಧವರು ಇಫ್ತಾರ್ ಕೂಟದಲ್ಲಿ ಪಾಲ್ಗೊಂಡು ಊಟವನ್ನು ಸವಿದರು. ವರದಿ ಪರ್ವೀಜ್ ಅಹಮದ್. ಅನ್ನ ಸೋಟು ಬರೇ చిన్న పట్టుకప్ప నోచి ప్లేట్ ನಾನು ಮಸೀದಿ ಸೆಕ್ರೆಟ್ರಿ. ನಮ್ಮ ಚರ್ಚಿಷ್ಣಣ್ಣ ಅವರು ವರ್ಷನೂ ನಮಗೆ ಇಫ್ತಾರ್ ಕೂಟ ಮಾಡ್ತಾರೆ. ಅವರಿಗೆ ಧನ್ಯವಾದಗಳು. ನಾವು ಅನ್ಯೋನ್ಯವಾಗಿದ್ದೀವಿ. ಹಿಂದೂ ಮುಸ್ಲಿಮ್ ಅನ್ನೋ ಏನು ಭೇದ ಭಾವ ಇಲ್ಲ. ನಾವು ಎಲ್ಲ ಅನ್ಯೋನ್ಯವಾಗಿದ್ದೀವಿ. ವರ್ಷನೂ ಇಫ್ತಾರ್ ಕೂಟ ರಂಜಾನ್ ತಿಂಗಳಲ್ಲಿ ವರ್ಷ ಇಫ್ತಾರ್ ಕೂಟ ಮಾಡ್ತಾರೆ. ಧನ್ಯವಾದಗಳು. ಯಾವ ಊರು? ಹಾರ್ಜೇನಹಳ್ಳಿ, ಕೋಲಾರ ತಾಲೂಕು, ವೇಮಗಲ್ ಹೋಬಳಿ. ಈ ಗ್ರಾಮದಲ್ಲಿ ನಾವು ಅನ್ಯೋನ್ಯವಾಗಿದ್ದೀವಿ. ಹಿಂದೂ ಮುಸ್ಲಿಮ್ ಭೇದ ಭಾವ ಇಲ್ಲ. ರಂಜಾನ್ ತಿಂಗಳಲ್ಲಿ ವರ್ಷಕ್ಕೆ ಒಂದ್ಸತಿ ಇಫ್ತಾರ್ ಕೂಟ ಮಾಡ್ತಾರೆ. ಚೆನ್ನಕೇಶನ ಅಣ್ಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಧನ್ಯವಾದಗಳು. वालेकुम व रहमतुल्लाहि बरकातहू। वेमगल होबली हार्जनहल्ली एक खरिया गाँव के हमें यहाँ हिंदू मुस्लिम दोनों भाइयों के सर के ही प्यार मोहब्बत से ही ये अल्लाह का बहुत बड़ा शुक्र है। हमारे चंदकिशन अन्ना हर साल भी रमज़ान में इफ्तार की दावत हर साल भी करते हैं। अल्लाह इनको खैर जज़ा अता फरमाए। इन्होंने एक माजूर आदमी रहते हुए भी हमारे रमज़ान की इतनी कदर करते हैं, तो बहुत ये करते हैं। हमें इनका मैं इनका शुक्र अदा करता हूँ। भाई बुजुर्ग दोस्तों, ये क्या है, हर साल भी इन्होंने फिक्र से हम ना इफ्तार की दावत दे रही हैं। अल्लाह इनको इनका आखिरी सांस तक का भी ये मोहब्बत हमना हिंदू मुसलमानों में दिए तो देने की हमें तौफीक अता फरमाए। दुआ चाहता हूँ जैसा कि हमें सब भी ये आज रहने वाले पूरे हिंदू मुस्लिम पूरे एक भाई के सरकार हमें ज़िंदगी करें। अल्लाह ताला हमना आखिरी सांस तक एक मोहब्बत दे जज़ाकल्लाह। ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು. ನಾನು ಏನು ಉದ್ದೇಶಕ್ಕಾಗಿ ಇದು ಮಾಡ್ತಾಯಿದ್ದೆ ಅಂದರೆ, ಪ್ರತಿ ವರ್ಷ ರಂಜಾನ್ ತಿಂಗಳಲ್ಲಿ ನಮ್ಮ ಹಿಂದೂ ಮುಸ್ಲಿಂ ಒಂದು ಭಾವೈಕ್ಯತೆ ಚೆನ್ನಾಗಿರಬೇಕು ಅಂತ ನಾನು ಪ್ರತಿ ವರ್ಷವೂ ಇವರಿಗೆ ಮಸೀದಿಗೆ ಊಟ ಕೊಡ್ತೀನಿ. ಹೋಳಿಗೆ, ಅನ್ನ, ಇದು ಇಷ್ಟು ಕೊಡ್ತಾ ಇರ್ತೀನಿ. ನಾನು ಪ್ರತಿ ವರ್ಷವೂ ನನ್ನ ಪ್ರಾಣ ಇರೋ ತನಕನೂ ಕೊಡ್ತಾ ಇರ್ತೀನಿ. ನಾವು ಇವರು ಯಾವುದೇ ಕಂಟೆ ತಕರಾರು ಗಲಾಟೆ ಅನ್ನೋದು ಏನೂ ಇರೋದಿಲ್ಲ. ನನಗೇನಂದರೆ ಇವ್ರಿಗೆ ಈ ಥರ ಇದು ಮಾಡ್ಕೊಂಡು ಹೋಗಬೇಕು, ಸೇವೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ವಿನಃ ಯಾವುದೇ ನನಗೆ ಇನ್ನೊಂದು ಏನೂ ಬೇಕಾಗಿಲ್ಲ. ಪ್ರತಿ ವರ್ಷವೂ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ತಮ್ಮ ಎಲ್ಲರೂ
ಒಂದು ಸೇವೆ ಮಾಡಬೇಕು ಅನ್ನೋದು ನಮ್ಮ ಇದು. ಪ್ರತಿ ವರ್ಷ ನಾನು ಈ ಸಾರಿ ಹೋಳಿಗೆ, ಹೆಸರುಬೇಳೆ, ಅನ್ನ ಇದು ಮಾಡ್ತೀನಿ. ಇನ್ನೊಂದು ಸಾರಿ ಬಿರಿಯಾನಿ ಇಂಥದ್ದು ಕೊಡ್ತಾಯಿದ್ದೆ. ಈ ಸಾರಿ ಇದನ್ನು ನಾನು ಇದು ಕೊಡ್ತಾಯಿದ್ದೀನಿ. ಎಲ್ಲ ಉಪವಾಸ ಇರೋರಿಗೆ ನೀವು ಮಸೀದಿಯಲ್ಲಿ ಇರೋರಿಗೆ ಇಲ್ಲಿ ಹಂಚ್ಬಿಟ್ಟು ನಿಮ್ಮ ಹಳ್ಳಿಯಲ್ಲಿ ಮಾಡಿಸ್ಕೊಟ್ಬಿಟ್ಟು ನಾವು ಬರ್ತೀವಿ ಅಷ್ಟೇ. ದೇವರು ಎಲ್ರಿಗೂ ಇದೇ ರೀತಿ ಎಲ್ರಿಗೂ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ. ಹಿಂದೂ ಮುಸ್ಲಿಂ ಹಿಂಗೆ ಇರಬೇಕು. ಹಿಂದೂ ಮುಸ್ಲಿಂ ಜಗಳ ಆಡೋದು ಬೇಡ. ಅವ್ರ ಮಸೀದಿಗೆ ನಾವು ಭಕ್ತಿಯಿಂದ ಬೇಡ್ಕೊತೀವಿ, ಅವರು ಬರ್ತಾರೆ, ಬೇಡ್ಕೊತಾರೆ, ಪ್ರಸಾದ ತಗೊಳ್ತಾರೆ, ನಾವು ಹೋಗ್ತೀವಿ. ಅವ್ರ ಮನೆಯಲ್ಲೇ ಊಟ ಮಾಡ್ತೀವಿ, ಅವರು ನಮ್ಮ ಮನೆಯಲ್ಲಿ ಊಟ ಮಾಡ್ತೀವಿ. ಅಷ್ಟೇ. ನಮಗೆ ಅವ್ರಿಗೆ ಏನು ವೈಮನಸ್ಸು ಇಲ್ಲ. ಮನುಷ್ಯ ಜಾತಿಯಲ್ಲಿ ಹುಟ್ಟಿದ ಮೇಲೆ ಹೌದು, ಮನುಷ್ಯನ ಒಂದೇ ಜಾತಿ ಮನುಷ್ಯನ ಒಂದೇ ಜಾತಿ. ಹೌದು, ಹ್ಮ್. ಹೌದು. ಮನುಷ್ಯನ ಅದ್ರಲ್ಲಿ ಜಾತಿಗಳು ಇದಿರ್ಬೋದು ಅಷ್ಟೇ, ವ್ಯವಹಾರ ಇರ್ತದೆ. ಎಲ್ಲ ಒಂದೇ ಇರೋದೇ ಒಂದೇ. ತಮ್ಮ ಕಷ್ಟ ಸುಖಗಳು ನೀವು ಹಂಚ್ಕೊಳ್ತೀರಾ, ಅವರು ನಿಮ್ಮ ಹತ್ರ ಹಂಚ್ಕೊಳ್ತಾರೆ. ಅವ್ರಿಗೇನಾದರೂ ಕಷ್ಟ ಬಂದರೆ ಅವರು ಹಂಚ್ಕೊಳ್ತಾರೆ, ನನ್ನ ಕಷ್ಟ ಬಂದರೆ ನಾನು ಹಂಚ್ಕೊಳ್ತೀನಿ. ನಾನು ಅಂಗವಿಕಲ, ನನಗೆ ಸೊಂಟ ಏನು ಗೊತ್ತಾಗಲ್ಲ, ನಡೆಯೋಕ್ಕೆ ಗೊತ್ತಾಗಲ್ಲ. ನನ್ನ ಕಷ್ಟಾರ್ಜಿತದಲ್ಲಿ ಆಟೋ ಓಡಿಸ್ತೀನಿ, ಕಾರ್ ಓಡಿಸ್ತೀನಿ. ಆ ಇದರಲ್ಲಿ ನನ್ನ ಕಷ್ಟಾರ್ಜಿತದಲ್ಲೇ ಅವ್ರಿಗೆ ನಾನು ನಿಮ್ಮ ಕೈಲಾದಷ್ಟು ಸಹಾಯ ಓಡಿಸೋದು ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ. ಅವ್ರು ಯಾವುದೇ ಒಂದು ಇದು ಕೇಳಿ, ಒಬ್ಬರು ಮದುವೆಗೆ ಬರ್ತಾರೆ, ಮದುವೆ ಮಾಡ್ಬೇಕಂತಾರೆ, ಅವ್ರಿಗೆ ಒಂದು ಅಕ್ಕಿ ಕೊಡ್ಸೋದಾಗಲಿ, ಒಂದು ಎಣ್ಣೆ ಕೊಡ್ಸೋದಾಗಲಿ, ಇದೆಲ್ಲ ನಾನು ಮಾಡ್ತೀನಿ. ನಾನು ಪ್ರಾಣ ಇರೋ ತನಕ ನಾನು ಇವ್ರಿಗೆ ಸೇವೆ ಮಾಡಿಕೊಂಡೇ ಇರ್ತೀನಿ. ನಮ್ಮ ಕಡೆಯಿಂದ ಅಲ್ಲ, ಲೊಕೇಶನ್ಗೆ ಥ್ಯಾಂಕ್ ಯು. ನಿಮ್ಮ ಹೆಸರು ಏನು ಸರ್? ಚನ್ನಕೃಷ್ಣಪ್ಪ, ಚನ್ನಕೃಷ್ಣ ಅಧ್ಯಕ್ಷರು, ಬೆನ್ನೂರಿ. ಇವ್ರಿಗೆ ಆಯುಷು ಆರೋಗ್ಯ ಕೊಟ್ಟು 100 ವರ್ಷ ಇನ್ನೂ ಕಾಪಾಡ್ಕೊಂಡು ಬರಲಿ, ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ಅಂತ ಎಲ್ಲರೂ ಹಾರೈಸಲಿ. ಮಗ ನನಗೇನು ಏನು ಬೇಡ, ರಾಜಕೀಯ ಇನ್ನೊಂದು ಎಲ್ಲ ಚೆನ್ನಾಗಿದೆಯಾ, 100 ವರ್ಷ ಇನ್ನು ಇದೇ ಥರ ನಡ್ಕೊಂಡು ಹೋಗ್ಲಿ ಅಂತ ಎಲ್ಲರೂ ಅವರು ಹಿಂದೂ ಮುಸ್ಲಿಂ ಎಲ್ಲ ಆರೈಕೆ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ, ದುವಾ ಕೊಟ್ಟರೆ ಸಾಕು. ನಮ್ಮ ಅವ್ನ ಆಶೀರ್ವಾದ ಇವ್ರ ಮೇಲೆ ಇದ್ರೆ ಸಾಕು. ಮಾಡಿದ್ರೆ ಸಾಕು. ಜಾಸ್ತಿ ಕಷ್ಟಪಟ್ಬಿಟ್ಟಿದ್ದೀವಿ ಅವನಿಂದ. ಇವಾಗ ದೇವರು ಮಾತ್ರ ಇಟ್ಟಿದ್ದಾರೆ. 100 ವರ್ಷ ಇನ್ನ ಅವನಿಗೆ ಚೆನ್ನಾಗಿ, ನನ್ನ ಆಯುಷು ಅವನಿಗೆ ಕೊಟ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿರ್ತಾರೆ. ಅಷ್ಟೇ ಬೇಡ್ಕೊಡೋದು ನಾನು. ಅವ್ರ ತಾಯಿ ಸರ್ ನಾನು.